ಯೋಧರಿಗೆ, ವೀರ ಸೇನಾನಿಗಳಿಗೆ, ಭಾರತೀಯ ವೀರ ಯೋಧರಿಗೆ. ಏನು ನಮ್ಮ ದೇಶದ ಸೈನಿಕರು ಕೆಚ್ಚೆದೆಯ ವೀರರು ಪಾಕಿಸ್ತಾನಕ್ಕೆ ನುಗ್ಗಿ ಇವತ್ತು ಹೊಡೆದಿರುವಂಥ ಏಟುಗಳೇ ಸುಮಾರು 20 ವರ್ಷ ಅವ್ರು ತಡ್ಕೊಬೇಕು. ಏನು ನಾವು ಚಿಕ್ಕ ಹುಡುಗರಿಂದ ಒಂದು ಆಸೆ ಇತ್ತು, ಏನು ಪಾಕಿಸ್ತಾನನ ಭೂಪಟದಿಂದ ತೆಗೆದಾಕಬೇಕು ಅನ್ನೋದ್ರಿಂದ ಅವರು ಪದೇ ಪದೇ ಕಾಲು ಕೆರ್ಕೊಂಡು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಏನು ಪಂಡಿತರನ್ನ ಹಿಂದೂಗಳನ್ನ ಗುರಿಯಾಗಿಸ್ಕೊಂಡು ಅಟ್ಯಾಕ್ ಮಾಡ್ತಾನೆ ಇದ್ರು. ಯಾರಪ್ಪ ಬರ್ತಾರೆ ದೇಶದ ಪ್ರಧಾನಮಂತ್ರಿ ಇವ್ರನ್ನ ಹಿಮ್ಮೆಟ್ಸರು, ಇವ್ರನ್ನ ಮಟ್ಟಾಕೋರಂತ. ವಂಶೋದಯ ಆಸ್ಪತ್ರೆಯಲ್ಲಿ PICU ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಕೆಚ್ಚೆದೆಯ ನಾಯಕರು ನಮ್ಮ ವಾಜಪೇಯಿ ಅವರು ಬಂದರು. ವಾಜಪೇಯಿ ಅವರು ಇಡೀ ಪ್ರಪಂಚಕ್ಕೆ ಪ್ರೋಕಾನ್ ಅಣುನ ಪರೀಕ್ಷೆ ಮಾಡೋ ಮುಖಾಂತರ ಇಡೀ ಎಲ್ಲ ದೇಶಗಳಿಗೂ ಏನೋ ಉತ್ತರ ಕೊಟ್ಟರು. ಭಾರತ ಕೂಡ ಒಂದು ಪೋಖ್ರಾನ್ ಇದನ್ನು ಇದು ಮಾಡ್ತೀವಿ ಅಂತ. ಅದೇ ರೀತಿ ಅದಾದಮೇಲೆ ಬಂದಂಥ ವ್ಯಕ್ತಿನೇ ನಮ್ಮ ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರು ಇವತ್ತು ಬಂದ ಮೇಲೆ ಏನು ಆತ್ಮನಿರ್ಭರದಲ್ಲಿ ಇವತ್ತು ಬ್ರಹ್ಮೋಸ್ ಕ್ಷಿಪಣಿನ ರೆಡಿ ಮಾಡಿಕೊಂಡು ಇವತ್ತು ಏನು ಪಾಕಿಸ್ತಾನನ ಅಡಗಿಸಿದ್ದಾರೆ. ಇಡೀ ಇವತ್ತು 21 ದೇಶಗಳು ಇವತ್ತು ಬ್ರಹ್ಮೋಸ್ನ ಕೇಳ್ತಾ ಇದ್ದಾರೆ. ಆ ಬ್ರಹ್ಮೋಸ್ ಇವತ್ತು ಸಕ್ಸಸ್ ಆಗಿರೋದಕ್ಕೆ ಇವತ್ತು ಪಾಕಿಸ್ತಾನ ಅದಕ್ಕೆ ಮೂಲ ಉದಾಹರಣೆ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ಇಷ್ಟು ನಮ್ಮ ಒಂದು ಆಸೆ ಇತ್ತು, ಅದನ್ನು ಈಡೇರಿಸಿದರೆ 26 ಜನ ಏನು ಹೆಣ್ಮಕ್ಳ ಸಿಂಧೂರನ ಅಳಿಸಿದ್ರು. ಆ ಸಿಂಧೂರ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಬಿಟ್ಟು ಆ ಸಿಂಧೂರ ಹೆಸರಲ್ಲೇ ಇವತ್ತು ಪಾಕಿಸ್ತಾನ ಹುಟ್ಟಾಡಿಸಿರೋದು ನಮಗೊಂದು ಹೆಮ್ಮೆ ಆಗಿದೆ. ಆ ಕಾರಣಕ್ಕೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂಥ JP ನಡ್ಡಾ ಅವರಾಗ್ಬೋದು, ನಮ್ಮೆಲ್ಲರ ನಾಯಕರಾದಂಥ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪನವರಾಗ್ಬೋದು ಇವತ್ತು ಕೊಟ್ಟಿರೋಂಥ ಒಂದು ಏನು ಸೂಚನೆ ಮೇರೆಗೆ ಇವತ್ತು ನಾವು ಆಪರೇಷನ್ ಸಿಂಧೂರದ ನೆನಪಿಗಾಗಿ ಯೋಧರಿಗೆ ಏನು ಧೈರ್ಯ ತುಂಬಿಸ್ಬೇಕು, ಯೋಧರ ಜೊತೆ ನಾವು ಇದ್ದೀವಿ ಅಂತೇಳಿ ಒಂದು ಕಾರಣಕ್ಕೆ ಈ ಒಂದು ತಿರಂಗ ಯಾತ್ರೆ ಮಾಡಿದ್ದೀವಿ. 1500 ಅಡಿ ತಿರಂಗ ಫ್ಲಾಗ್ನ ನಾವು ಕೋಲಾರದ ಪ್ರಮುಖ ರಸ್ತೆಗಳಲ್ಲಿ ತಿರುಗೋ ಮುಖಾಂತರ ಎಲ್ಲರೂ ಪಕ್ಷಾತೀತವಾಗಿ ಇವತ್ತು ಸಪೋರ್ಟ್ ಮಾಡಿದ್ರು. ಅದಕ್ಕೆ ಕಾರಣ ನೀವು ಕೂಡ ಆಗಿದ್ದೀರಿ. ಇವತ್ತು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಈ ತಿರಂಗ ಯಾತ್ರೆ ಮುಖಾಂತರ ಎಲ್ಲರೂ ದೇಶದ ಸೈನಿಕರ ಜೊತೆ ಇದ್ದೀವಿ, ದೇಶದ ಸೈನಿಕರ ಜೊತೆ ನಾಗರಿಕರ ಅನ್ನೋ ಧ್ಯೇಯವಾಕ್ಯದಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿ ಸಕ್ಸಸ್ ಆಗಿದೆ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ.